ನೋಡ್ರಿ, ಈಗ ನಾವ್ ಏನ್ ಕೇಳಕತ್ತೀವಿ, ನಮ್ಮ ಬೇಡಿಕೆ ಏನದಂತಂದ್ರ ಇವತ್ತು ರೈತ ಸಂಪೂರ್ಣ ಏನ್ ಬಿತ್ತನೆ ಮಾಡಿದಾನ ಆ ಬಿತ್ತನೆ ಮಾಡಿರುವಂತ ಎಲ್ಲಾ ಬೆಳೆಗಳು ಸಂಪೂರ್ಣ ನಾಶ ಆಗ್ಯಾವ. ಇವತ್ತು ಕೇಂದ್ರ ಸರ್ಕಾರದ NDRF ಆರ್ಮ್ಸ್ ಏನಿದೆ ಅದನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ತನ್ನ ಖಜಾನೆಯಿಂದ ನಮ್ಮ ಕರ್ನಾಟಕದ ರೈತರಿಗೆ ನೀವು ಕೊಡ್ಬೇಕಾದಂತ ನ್ಯಾಯಯುತ ಒಂದು ಧನ ಸಹಾಯವನ್ನ ರಾಜ್ಯ ಸರ್ಕಾರ ಮಾಡ್ಬೇಕನ್ನಂಥದ್ದು ನಮ್ಮ ಒಂದು ಆಗ್ರಹ ಇದೆ. ಹಿಂದೆ 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು. ಅವಾಗೂ ಕೂಡ ಇದೇ ಆರ್ಮ್ಸ್, ಇದೇ ಕಾಯ್ದೆಗಳು, NDRF ಕಾಯ್ದೆಗಳನ್ನೇ ಇದ್ದು, ಇದ್ರಾಗ ಯಾವುದೂ ಬದಲಾವಣೆ ಇದ್ದಿಲ್ಲ. ಆದ್ರೆ ನಮ್ಮ ರೈತ ನಾಯಕರಂತ ಯಡಿಯೂರಪ್ಪನವರು, ನನ್ನ ರಾಜ್ಯದ ರೈತರು ಇವತ್ತು ನೀರಲ್ಲಿ ತಮ್ಮ ಬೆಳೆಗಳು ಕೊಚ್ಕೊಂಡು ಹೋಗ್ಯಾವ, ಅವ್ರ ಜಮೀನುಗಳು ಹೋಗಿದಾವ, ಅವರ ಜಮೀನಲ್ಲಿರುವಂತ ಮಣ್ಣುಗಳು ಇವತ್ತು ಕೊಚ್ಕೊಂಡು ಹೋಗ್ಯಾವ ಅಂತ ತಿಳ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ಖಜಾನೆಯಿಂದ 10,000 ರೂಪಾಯಿ ಎಕ್ಸ್ಟ್ರಾ ಅವರ ಹಣ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಟ್ಟಿದ್ರು. NDRF ಆರ್ಮ್ಸ್ ಬಿಟ್ಟು ಕೂಡ ನಮ್ಮ ರೈತರಿಗೆ ಇವತ್ತು ಹಣವನ್ನು ಕೊಟ್ಟಿದ್ರು. ನಾವು ಅವಾಗ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ 2,60,000 ಕೋಟಿ ರೂಪಾಯಿ ಇತ್ತು. ಇವತ್ತು ಕರ್ನಾಟಕ ರಾಜ್ಯದ ಬಜೆಟ್ 4 ಲಕ್ಷ ಹತ್ತತ್ರ ಇದೆ. ಈ 4 ಲಕ್ಷ ಹತ್ತತ್ರ ಇದ್ದಾಗ ಒಂದು 25ರಿಂದ ಒಂದು 30,000 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನ ನಮ್ಮ ಕರ್ನಾಟಕದ ರೈತರಿಗೆ ಕೊಟ್ರ ನಮ್ಮ ಕರ್ನಾಟಕಕ್ಕೆ ಏನು ಬರಂಗಿಲ್ಲ. ನಮ್ಮ ಸಿದ್ದರಾಮಯ್ಯನವ್ರ ಖಜಾನೆ ಏನು ಖಾಲಿ ಆಗಂಗಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಇವತ್ತು ದಲಿತರ ಹಣ, ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಕತ್ತಾರ ಕಾಂಗ್ರೆಸ್ ಸರ್ಕಾರ. ಇವತ್ತು ರೈತರಿಗೆ ಕೊಟ್ರ ಆ ಮಾಡಿರುವಂತ ಪಾಪದ ಫಲ ಇವತ್ತು ಸ್ವಲ್ಪ ರೈತರ ಮೇಲೆ ಕಮ್ಮಿ ಆಗ್ತದಂತೇಳಿ ನಮ್ದೊಂದು ಆಗ್ರಹ ಅದ. ಇವತ್ತು ಹಣ ಬಳಸ್ಕೊತಾ ಇದಾರೆ ಅವ್ರ ಶಾಸಕರು. ಇವತ್ತು ED ಕೇಸ್ನೇ ಬಂಧನ ಆಗ್ತಾ ಇದಾರ. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಬಿಹಾರದ ಚುನಾವಣೆಗೆ ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಬಿಹಾರದ ಚುನಾವಣೆಗೆ ಕಾಂಗ್ರೆಸ್ನವರು ಇವತ್ತು AICCಗೆ ಹಣವನ್ನ ಕೊಡ್ತಾ ಇದಾರೆ ಅಂತೇಳಿ ED ಅವರು ಆರೋಪ ಮಾಡ್ತಾ ಇದಾರ. 2-3 ಶಾಸಕರು ಬಂಧನ ಕಸ್ಟಡಿಯಲ್ಲಿ ಇದಾರ. ಇಂಥ ಒಂದು ರೈತರ ಕಷ್ಟದಲ್ಲಿದ್ದಾಗ ಇವತ್ತು ಅವ್ರ ಬೆಳೆಗಳು ಕೊಚ್ಕೊಂಡು ಹೋಗ್ಯಾವ, ಮನೆಗಳು ಬಿದ್ದಾವ, ದನ ಕರುಗಳಿಗೆ ಮೇವಿಲ್ಲ. ಇಂಥ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ತನ್ನ ನೀಚ ಪರಮಾವಧಿಯನ್ನ ತೋರಿಸ್ತಾ ಇದೆ. ಇದನ್ನ ನಾವು ಖಂಡಿಸಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು, ಮಾನ್ಯ ಕೃಷಿ ಸಚಿವರು ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಭಾಗದ ರೈತರಿಗೆ ಏನು ಭೀಮಾ ನದಿಯಿಂದ ಆಗಿರ್ಬೋದು, ಇವತ್ತು ಅತಿವೃಷ್ಟಿ ಉತ್ತರ ಕರ್ನಾಟಕಕ್ಕೆ ಏನೋ ಒಂದು ನೆರೆ ಹಾವಳಿಯಿಂದ ಬಂದಂತ ರೈತರಿಗೆ ಹಾನಿಯಾಗ್ಯದ. ಆ ಹಾನಿಯನ್ನ ರಾಜ್ಯ ಸರ್ಕಾರ ಅವರಿಗೆ ಸಹಾಯಾರ್ಥವಾಗಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಬೇಕಂತೇಳಿ ನಮ್ದೊಂದು ಆಗ್ರಹ ಅದ. ಒಂದ್ ವೇಳೆ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ತಾಲೂಕಾ ಕಚೇರಿಯನ್ನ ಸಂಪೂರ್ಣ ಬಂದ್ ಮಾಡಿ ನಮ್ಮ ಮನೆಯಲ್ಲಿರುವಂತಹ ದನ ಕರಗಳನ್ನ ತಹಸೀಲ್ದಾರ್ ಕಚೇರಿಯಲ್ಲಿ ತಂದು ಅವಕ್ಕೆ ಅಲ್ಲೇ ಕಟ್ಟಿ ಮೇವನ್ನ ಹಾಕುವಂತ ದಿನ ಅತಿ ಶೀಘ್ರದಲ್ಲೇ ಬರ್ತದ. ಕೂಡಲೇ ಒಂದು ಪರಿಹಾರ ಕೊಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ.